ಎಸ್ ಗೈಸ್, ಇದನ್ನ ಪಾರ್ಟ್ 2 ಸೆಕೆಂಡ್ ವಿಡಿಯೋ ಆಗಿರುತ್ತೆ ಬನ್ನಾರ್ಘಟ್ಟದು. ಹಾಗೆ ನೋಡ್ಕೊಂಡು ಬರ್ತಾ ಇದ್ವಿ ಎಲ್ಲ. ಕ್ರೋಕಡೈಲ್ మాచిలే అల్వే మొస్లే ఇంతే మూతుంది దీనికి. ఎంత మనుషులు తింటుంది కదరా. ఏం మూత ఎట్లేక నోరు తెరు ఇప్పుడు తల పడుతుంది నోరు తెరుస్తుంది. ಅಪ್ಪ ಏನು ಭಯಂಕರವಾಗೈತೆ ಗುರು. ಎಸ್, ಇದೇನಿದು ಸೌಂಡು ಅಂತ ನೋಡೋಕೆ ಹೋದರೆ ಸಿಂಹ ಗರ್ಜನೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಅದು ಸೌಂಡ್ ಮಾಡ್ತಿತ್ತು, ಸೊ ಓಡೋಗಿ ವಿಡಿಯೋ ಮಾಡಿಕೊಂಡೆ. ಎರಡಿತ್ತು ಆ್ಯಕ್ಚುಲಿ ಅದು. ಇನ್ನು ಇದು ರೆಡ್ ಆ್ಯಂಡ್ ಯೆಲ್ಲೋ ಮ್ಯಾಕಾವು ಬರ್ಡು. ಇದು ಆ್ಯಕ್ಚುಲಿ ಮಾತಾಡುತ್ತೆ ನಾವು ಮಾತಾಡಿದಾಗೆಲ್ಲ. ಇನ್ನು ಇದು ಆಫ್ರಿಕನ್ ಪ್ಯಾರೆಟು. ಇದು ಕೂಡ ನಾವು ಮಾತಾಡಿದ್ದೆಲ್ಲ ರಿಪೀಟ್ ಮಾಡುತ್ತೆ. ಇದ್ರ ಕಾಸ್ಟ್ ಏನಿಲ್ಲ, ಒಂದು 70,000 to 80,000 ಇರುತ್ತೆ. ಮ್ಯಾಕಾವ ಕೂಡ 1,00,000 1.5 lakh ಚೇಂಜ್ ಇರುತ್ತೆ. ಇದು ನೋಡಿ ತುಂಬ ಬ್ರಿಲಿಯಂಟ್ ಪ್ಯಾರೆಟು, ಆಫ್ರಿಕನ್ ಗ್ರೇ ಪ್ಯಾರೆಟು. ನಾನು ಪೆಟ್ ಲವರ್ ಆಗಿರೋದ್ರಿಂದ ಒಂದು ಬರ್ಡೇ ಆಗಲಿ, ಇದೊಂದು ಬ್ಲೂ ಮ್ಯಾಕಾವೋ ಬರ್ಡೇ ಆಗಲಿ ಇಲ್ಲ ಒಂದು ಬೆಕ್ಕು ನಾಯಿ ಏನೇ ಆಗಲಿ ಒಂದು ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡ್ತೀನಿ, ಏನು ಹೆಂಗೆ ಅಂತೆಲ್ಲ ಗೂಗಲ್ ಮಾಡ್ಕೊತೀನಿ. ಇದು ಬ್ಲೂ ಆ್ಯಂಡ್ ಯೆಲ್ಲೋ ಮ್ಯಾಕಾವೋ ನೋಡಿ. ಇದು ಕೂಡ ತುಂಬ ಇಂಟೆಲಿಜೆಂಟ್ ಪ್ರಾಣಿ ಆಗಿರುತ್ತೆ, ಐ ಮೀನ್ ಪಕ್ಷಿ ಆಗಿರುತ್ತೆ. ಇದು ಕೂಡ ತುಂಬ ಫ್ರೆಂಡ್ಲಿ ನೇಚರ್ ಇರುತ್ತೆ ಇದಕ್ಕೂ ಕೂಡ. ಇದು ನೋಡಿ, ಇದು ಮೇಲ್ ಬರ್ಡ್ ಬಂದುಬಿಟ್ಟು ಇದಕ್ಕೆ ಬ್ಲೂ ಐಸ್ ಇರುತ್ತೆ, ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಇದ್ರ ಐಸು. ಇನ್ನು ಇದು ಮೆಕ್ಯಾವನ. ಇದು ಕೂಡ ತುಂಬ ವೆರೈಟಿ ಆಗಿರೋಂಥ ಪಕ್ಷಿಗಳಿತ್ತು ಇಲ್ಲಿ, ಬರ್ಡ್ಸು ನೋಡಿ. ಇದೇನೋ ಇದು ಗೊತ್ತಿಲ್ಲ, ಇದು ತುಂಬ ರೆಡ್ಡಾಗಿತ್ತು. ಇದು ಗಿಳಿ ಅಂತೆ ನೋಡಿ, ಇದನ್ನು ರೆಡ್ ಗಿಳಿ. ತುಂಬ ವೆರೈಟಿಯಾಗಿ ಗಿಳಿಗಳಿತ್ತು, ಬರ್ಡ್ಸ್ ಇತ್ತು. ನಾನು ನೋಡಿದೆ, ಆದಷ್ಟು ನೋಡಿದೆ. ವೀಡಿಯೋಲಿ ಅಷ್ಟು ಕ್ಲಿಯರಾಗಿ ಏನು ಕಾಣಿಸ್ತಿರ್ಲಿಲ್ಲ ವೀಡಿಯೋಲಿ. ಲೈವಾಗಿ ನೋಡೋಕ್ಕೆ ನೋಡ್ಬೋದು ಕ್ಲೀನಾಗಿ ಎಲ್ಲ ಬರ್ಡ್ ಒಂದೊಂದೇ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಅಂದರೆ ಒಂದೊಂದು ಬರ್ಡ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಈ ಬರ್ಡ್ನ. ಅದು ಕಾಣಿಸ್ತಿಲ್ಲ ವೀಡಿಯೋಲಿ, ಬಟ್ ಲೈವಲ್ಲಿ ನೋಡೋಕ್ಕೆ ಸಿಕ್ತು ಚೆನ್ನಾಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಾನು ಇದೆಲ್ಲ ನೋಡೇ ಇರಲಿಲ್ಲ ಈ ಥರ ಪಕ್ಷಿಗಳನ್ನ. ಇನ್ನು ಈ ಕೋಳಿ ಏನಕ್ಕೆ ಇಟ್ಟಿದ್ದಾರೆ ಅಂದ್ಕೊಂಡೆ ನಾನು. ಕೋಳಿ ಎಲ್ಲರೂ ನೋಡಿರ್ತಾರಲ್ಲ, ಇದು ಕಾಡು ಕೋಳಿ ಅಂತೆ ನೋಡಿ. ಬೂದು ಬಣ್ಣದ ಕಾಡು ಕೋಳಿ ಅಂತೆ. ನೋಡಿದ್ರೆ ಯಾವ ಥರ ಇದೆ ಅಂತ ನೋಡಿ. ಈ ಥರ ಇದೆ ಕೋಳಿಗಳು. ಆಮೇಲೆ ಇದೊಂದು ಬರ್ಡ್ ನೋಡಿದ್ವಿ. ಇದ್ರಲ್ಲಿ ನೋಡಿದ್ದೆ ನಾನು ಪ್ರಾಣಿಯಲ್ಲಿ ಒಂದು ಸಲ. ಪ್ರಾಣಿಯಲ್ಲಿ ಹೋದಾಗ ನೋಡಿದ್ದೆ, ಇದು ಚೆನ್ನಾಗಿತ್ತು. ಈ ಬರ್ಡ್ ನೋಡಿ ಗೈಸ್ ಏನಿದೆ ಅಂತ. ఏం బాగుంది కలర్, ఇది సక్కగా ఉంది. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಅದ್ರ ಕಲ್ಲರು ಗೋಲ್ಡ್ ಹಂಗೆ ಶೈನ್ ಹೊಡಿತಿತ್ತು. ಅಷ್ಟು ಚೆನ್ನಾಗಿತ್ತು ನೋಡೋಕೆ ಮಾತ್ರ. ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ಇದು. ಸಕ್ಕದಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಈ ಬರ್ಡ್ ನೋಡಿ. ಈ ಬರ್ಡ್ದು ಡೀಟೇಲ್ಸ್ ಇದು. ಇನ್ನು ಹಾಗೆ ಇದು ವೈಟ್ ಏನಂತಾರೆ ಅದನ್ನು, ವೈಟ್ ಕಲರ್ದು. ಇದು ಅದೇ ಜಾತಿದು ವೈಟ್ ಕಲರ್ದು ಇದೊಂದು ಬರ್ಡು ನೋಡಿ. ಅದೇ ಬರ್ಡ್ ಇದು ಸಿಲ್ವರ್ ಪೆಂಡೆಂಟ್ ಪ್ಲೆಸೆಂಟು ಅದು. ಇನ್ನು ಇದು ಲವ್ ಬರ್ಡ್ಸು. ಆಲ್ಮೋಸ್ಟ್ ಎಲ್ಲರೂ ಸಾಕಿರ್ತಾರೆ, ನೋಡಿರ್ತಾರೆ ಈ ಬರ್ಡ್ಸ್. ಲವ್ ಬರ್ಡ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಕೋತಿಗಳಲ್ಲಿ ಇಷ್ಟು ವೆರೈಟಿ ಕೋತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇನ್ನು ಮುಂದಕ್ಕೆ ತುಂಬ ಕೋತಿ, ಡಿಫ್ರೆಂಟ್ ಕೋತಿಗಳಿತ್ತು. ಇದು ನೋಡಿ ಸಿಂಗಲಿಕ ಅಂತೆ, ಸಿಂಹಬಾಲದ ಸಿಂಗಲಿಕ, ಲಯನ್ ಟೈಲ್ಡ್ ಮಂಕಿ. ಇದು ಸಖತ್ತಾಗಿತ್ತು ನೋಡೋಕ್ಕೆ. ನಾನು ಇಷ್ಟು ವೆರೈಟಿ ಕೋತಿಗಳಲ್ಲಿರುತ್ತೆ ಅಂತ ನೋಡಿದ್ದೆ ಇಲ್ಲಿಗೆ ಬಂದಮೇಲೆ. ನೋಡಿ ಈ ಥರ ಇದೆ ಇದು. ಅಷ್ಟು ಕ್ಲೀನಾಗಿ ಕಾಣಿಸಲ್ಲ, ಬಟ್ ವಿಡಿಯೋಲಿ ನೋಡೋಕೆ ಮಾತ್ರ ಲೈವಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಜೆಟ್ ಫ್ರೆಂಡ್ಲಿ, ಆರಾಮ್ಸೆ ಹೋಗಿ ಬರ್ಬೋದು ಗೈಸ್ ಇದಕ್ಕೆ, ಬನ್ನಾರ್ಘಟ್ಟಗೆ.
ಒನ್ ಡೇ ಟ್ರಿಪ್ ಥರ. ಇನ್ನು ಇದು ನೋಡಿ, ಇದು ಒಂದೇ ಒಂದು ಸಲ ರೆಕ್ಕೆನ ಹೊಡೆದ್ರೆ ಅರ್ಧ ಕಿಲೋಮೀಟ್ರ್ ದೂರದಷ್ಟು ಹಾರುತ್ತಂತೆ ಈ ಬರ್ಡು. ನೋಡಿ ಈ ಥರ ಇದೆ. ಫಸ್ಟ್ ಟೈಮ್ ಈ ಬರ್ಡ್ನ ನೋಡಿದ್ರೆ ಅದು ಮೂತಿ ನೋಡಿ ಯಾವ ಥರ ಇದೆ ಅಂತ. ಇನ್ನು ಇದು ವೈಟ್ ಕಲರ್ದು ನವಿಲು ನೋಡಿ ಈ ಥರ ಇದೆ. ವೈಟ್ ಕಲರ್ಗಿಂತ ಬ್ಲೂ ಕಲರೇ ತುಂಬ ಅಟ್ರಾಕ್ಟಿವ್ ಆಗಿರೋದು. ನೋಡಿ ಇಲ್ಲಿದೆ ಬ್ಲೂ ಕಲರ್ದು ನವಿಲು, ನೋಡಿದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ. ಬ್ಲೂ ಕಲರೇ ಏನೋ ಒಂಥರ ನವಿಲು ಫುಲ್ ಕಲರ್ಫುಲ್ಲಾಗಿ ನೋಡೋಕ್ಕೆ ಚೆನ್ನಾಗಿರೋದು ವೈಟ್ ಕಲರ್ಗಿಂತ. ಇದು ಬ್ಲೂ ಕಲರ್ ನಮ್ಮ ಇಂಡಿಯಾ ನವಿಲಿದು ನೋಡಿ ಆ ಥರ ಇದೆ ಅಂತ. ಚೆನ್ನಾಗಿದೆ ಅಲ್ಲ. ನೋಡಿ ಈ ಥರ ಇದೆ ನವಿಲು. ಇನ್ನು ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ನೂ ಕವರ್ ಮಾಡಿದೆ ನಾನು. ಇನ್ನೂ ಸ್ವಲ್ಪ ಏನು ಮಿಸ್ಟೇಕ್ ಮಾಡಿದ್ವಿ ಅಂದರೆ ರೂಟ್ ಚೇಂಜ್ ಮಾಡ್ಕೊಂಬಿಟ್ವಿ ನಾವು. ಇಲ್ಲಾಂದಿದ್ರೆ ಅದು ಹಾವು ಹೆಬ್ಬಾವು ಅವು ಇವು ಎಲ್ಲ ಇನ್ನೂ ಇತ್ತು, ಅದು ಕವರ್ ಮಾಡೋಕ್ಕಾಗಿಲ್ಲ. ನಾನು ಇಷ್ಟೇ ನೋಡಿದ್ದು. ಇನ್ನೊಂದು ರೂಟ್ ಮಿಸ್ ಮಾಡ್ಕೊಂಬಂದ್ಬಿಟ್ವಿ ನಾವು. ಇನ್ನು ಸರಿ ಟೈಮಾಗಿ ಹೋಗುತ್ತೆ, ಮನೆಗೆ ವಾಪಸ್ ಬರಬೇಕಲ್ವ ಅಂತ ಹೇಳಿಬಿಟ್ಟು ಆದಷ್ಟು ಬರೀ ಬರ್ಡ್ಸು ಮಂಕೀಸು ಅದನ್ನ ಕವರ್ ಮಾಡ್ಕೊಂಬಂದ್ವಿ. ನೋಡಿ ಇದು ಪ್ಯಾರೆಟು. ಇದು ಚೆನ್ನಾಗಿರುತ್ತೆ ಪ್ಯಾರೆಟು. ನೋಡಿ ಈ ಥರ ಇದೆ ಪ್ಯಾರೆಟ್. ಇವು ಕೂಡ ಮನೇಲಿ ಸಾಕ್ಬೋದಾಗಿರೋಂಥ ಪ್ಯಾರೆಟ್. ಇದೊಂದು ಬಂದುಬಿಟ್ಟು 5000 ರುಪೀಸ್ ಆ ಥರ ಇರುತ್ತೆ ಪ್ಯಾರೆಟ್ ಪ್ರೈಸು. ನೋಡಿ ಇದು ನೋಡಿ ಆ ಥರ ಇದೆ ಕೋತಿ ಆದಮೇಲೆ ಇದೇನಂತಾರೆ ಕೊಕ್ಕರೆ ಅಂತಾರಲ್ಲ ಅದಿದು. ಎಷ್ಟಿತ್ತು ಅಂದರೆ ಅಲ್ಲಿ ಕ್ಲೀನಾಗಿ ವೀಡಿಯೋಲ್ಲಿ ಕಾಣಿಸ್ತಿಲ್ಲ, ಬಟ್ ಲೈವಲ್ಲಿ ಚೆನ್ನಾಗಿ ಕಾಣಿಸ್ತು ನೋಡೋಕ್ಕೆ. ನೋಡಿ ಈ ಥರ ವೆರೈಟಿಯಾಗಿ ಕೂಡ ಇತ್ತು ಅಲ್ಲಿ. ಇದೊಂಥರ ಜಾತಿ ಕೊಕ್ಕರೆ, ಕಾಣಿಸಿಲ್ಲ ಅದು ವೀಡಿಯೋಲಿ ಅಷ್ಟು ಕ್ಲಿಯರಾಗೆ. ನನಗೆ ಪೇಷನ್ಸ್ ಇರಲಿಲ್ಲ, ಬೇಗ ವೀಡಿಯೋ ಮಾಡ್ಕೊಂಬಂದ್ಬಿಟ್ಟೆ ನಾನು. ಇನ್ನು ಇದು ನೋಡಿ ಮಂಕಿ ಆ ಥರ ಇದೆ ಅಂತ. ಎಷ್ಟು ವೆರೈಟಿ ಮಂಕಿ ಇತ್ತು ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದೆ. ಮ್ಯೂಸಿಯಮ್ ಇದು, ಅವ್ರು ಮ್ಯೂಸಿಯಮಲ್ಲಿ ಅಲೋ ಮಾಡಿಲ್ಲ ಫೋಟೋಸ್ ತೊಗೊಳಕ್ಕೆ. ನಾನು ಟಕ್ಕಂತ ಆಫ್ ಮಾಡಿಬಿಟ್ಟೆ ಕ್ಯಾಮ್ರಾ. ಕನ್ನಡಕದ ಕೋತಿ ಇದು, ಸೇಮ್ ಕನ್ನಡಿ ಹಾಕ್ಕೊಂಡಿರೋ ಥರ ಇರುತ್ತೆ. ಸ್ಪೆಕ್ಟಿಕಲ್ ಮಂಕಿ ಅಂತ ಇದು. ಸಕ್ಕದಾಗಿತ್ತು ನೋಡೋಕೆ ಮಾತ್ರ, ನಿಜವಾಗ್ಲೂ ಕನ್ನಡಿ ಹಾಕಿರೋ ಥರ ಇತ್ತು. ಎಸ್ ಗೈಸ್, ನಾನು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್.